ನಮಸ್ಕಾರ. ನೋಡ್ರಿ, ಡಾಕ್ಟರ್ಸ್ ಆಗುವ ರಾಶಿ ನಕ್ಷತ್ರಗಳು. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಡಾಕ್ಟ್ರುಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ MBBS MD ಓದ್ತಾ ಇದ್ದಾರೆ ಅಂತಂದರೆ ಇದೇ ರಾಶಿಯಲ್ಲಿ ಇರ್ತಾರೆ. ಚೆಕ್ ಮಾಡ್ಕೊಳ್ಳಿ ಬೇಕಿದ್ದರೆ. ಆಯುರ್ವೇದಿಕ್ಕು ಡಾಕ್ಟರ್ಸ್ಗಳಾಗ್ಬೋದು, ಹೋಮಿಯೋಪತಿ ಡಾಕ್ಟ್ರುಗಳಾಗ್ಬೋದು, ಅಲೋಪತಿ ಡಾಕ್ಟ್ರುಗಳಾಗ್ಬೋದು, ಡೆಂಟಲ್ ಡಾಕ್ಟ್ರುಗಳಾಗ್ಬೋದು. ಒಟ್ಟು ವೈದ್ಯರು, ಡಾಕ್ಟರ್ಸ್ ಆಗುವ ರಾಶಿಗಳು ಯಾವ ರಾಶಿಯಲ್ಲಿ ಹುಟ್ಟಿರ್ತಾರೆ ನೋಡ್ಕೊಳ್ಳಿ. ಮೇಷರಾಶಿಯಲ್ಲಿ, ಎರಡನೇದು ವೃಷಭ ರಾಶಿ, ಮೂರನೇದು ಕರ್ಕಾಟಕ ರಾಶಿ, ನಾಲ್ಕನೇದು ತುಲಾ ರಾಶಿ, ಐದನೇದು ವೃಶ್ಚಿಕ ರಾಶಿ, ಆರನೇದು ಮಕರ ರಾಶಿ, ಏಳನೇದು ಕುಂಭ ರಾಶಿಯಲ್ಲಿ. ಈ ರಾಶಿಯಲ್ಲಿ ಏನಾದರೂ ನೀವು ಹುಟ್ಟಿದರೆ ಖಂಡಿತವಾಗಲೂ MBBS MD ಓದುವ ಲಕ್ಷಣಗಳಿರುತ್ತೆ, ಡಾಕ್ಟರ್ಸ್ ಆಗುವ ಲಕ್ಷಣಗಳಿರುತ್ತೆ. ಸರಿಯಾಗಿ ಜಾತಕ ಚೆಕ್ ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಆಲೆಲ್ಲ ಆಯುರ್ವೇದಿಕ್ ಡಾಕ್ಟ್ರು, ಹೋಮಿಯೋಪತಿ ಡಾಕ್ಟ್ರು, ಅಲೋಪತಿ ಇಂಗ್ಲೀಷ್ ಮೆಡಿಸಿನ್ಸ್ ಡಾಕ್ಟ್ರು, ಡೆಂಟಲ್ ಡಾಕ್ಟ್ರಸ್ಗಳು ಇದೇ ರಾಶಿಯಲ್ಲಿ ಇರ್ತವೆ. ಬೇಕಿದ್ದರೆ ನೀವು ಸರ್ವೆ ಮಾಡಿ, ಬೇಕಿದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಜ್ಯೋತಿಷ್ಯ ಅನ್ನೋದು ಇದು ಮಾರ್ಗದರ್ಶನ ಮಾಡುತ್ತೆ. ಯಾವ ಕೋರ್ಸ್ ಓದಬೇಕು, ಯಾವ ಕೋರ್ಸ್ ಓದಬಾರ್ದು, ಯಾವ ಕೋರ್ಸ್ ಓದಿದರೆ ನಾವು ಸಕ್ಸಸ್ ಆಗ್ತೀವಿ ಅಂತ. ಜ್ಯೋತಿಷ್ಯ ಅನ್ನೋದು ಒಂದು ಡಿವೈನ್ ಸೈನ್ಸ್. ನಮಸ್ಕಾರ.